ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೋ ದಿನದಿಂದ ದಿನಕ್ಕೆ ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಈ ಔಟರ್ ರಿಂಗ್ ರೋಡಲ್ಲಂತೂ ಜನ ವಾಹನ ಸವಾರರು ನಿತ್ಯ ಓಡಾಡೋದಕ್ಕೆ ಪರದಾಟ ನಡೆಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾರಣ ಟ್ರಾಫಿಕ್. ಈ ಟ್ರಾಫಿಕ್ಕಿಗೆ ಮುಕ್ತಿ ಹಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ, ಮದ್ದನ್ನು ಅರಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ GBA ಒಂದು ಹೊಸ ಪ್ಲಾನನ್ನು ಮಾಡ್ಕೊಂಡಿದೆಯಂತೆ. ಏನದು ಹೊಸ ಪ್ಲಾನ್? ಬನ್ನಿ ನೋಡ್ಕೊಂಡು ಬರೋಣ. ಔಟರ್ ರಿಂಗ್ ರೋಡ್ ಟ್ರಾಫಿಕ್ಗೆ ಶೀಘ್ರ ಮುಕ್ತಿ. GBA ರೆಡಿ ಮಾಡಿಕೊಂಡಿದೆ ಬಿಗ್ ಪ್ಲಾನ್. ಟ್ರಾಫಿಕ್ ಪೊಲೀಸರ ಸಲಹೆ ಸ್ವೀಕರಿಸಿದ GBA. ಬೆಂಗಳೂರು ಅಂದ್ರೆ ಅಂತಾರಾಷ್ಟ್ರೀಯ ಸಿಟಿಗಳಲ್ಲಿ ಗುರುತಿಸಿಕೊಳ್ಳುವ ಒಂದು ನಗರ. ವಿಶ್ವದಲ್ಲಿಯೇ IT ಸಿಟಿ, ಸಿಲಿಕಾನ್ ಸಿಟಿ ಎಂದು ಖ್ಯಾತಿ ಪಡೆದಿರುವ ಸಿಟಿ. ಆದರೆ ನಮ್ಮ ಬೆಂಗಳೂರಿಗೆ ಒಂದು ಅಪಖ್ಯಾತಿಯೂ ಅಂಟಿಕೊಂಡಿದೆ. ವಿಶ್ವದಲ್ಲಿಯೇ ಅತ್ಯಂತ ಟ್ರಾಫಿಕ್ ಜಾಮ್ ಹೊಂದಿರುವ ನಗರ ಅಂತ. ಈ ಅಪಖ್ಯಾತಿ ಅಳಿಸಲು ಸ್ವತಃ ಟ್ರಾಫಿಕ್ ಪೊಲೀಸರೇ ಕೆಲವು ಪ್ಲಾನ್ಗಳನ್ನ ರೂಪಿಸಿದ್ದಾರೆ. ಅದಕ್ಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದೆ. ನಗರದ ಔಟರ್ ರಿಂಗ್ ರೋಡ್ನಲ್ಲಿ ಟ್ರಾಫಿಕ್ ನಿಯಂತ್ರಣಕ್ಕೆ ಬ್ಲೂ ಪ್ರಿಂಟ್ ರೆಡಿಯಾಗಿದೆ. ಅದರ ಮೊದಲ ಹೆಜ್ಜೆಯಾಗಿ ಸದಾ ಟ್ರಾಫಿಕ್ನಿಂದ ಕೂಡಿರುವ ವಿಪ್ರೋ ಜಂಕ್ಷನ್, ಸರ್ಜಾಪುರ ರಸ್ತೆ, ಕೈಕೊಂಡ್ರಹಳ್ಳಿ ಜಂಕ್ಷನ್ನಲ್ಲಿ ಟ್ರಾಫಿಕ್ ಜಾಮ್ ಸಮಸ್ಯೆಗೆ ಮುಕ್ತಿ ಹಾಡಲು ಸಿದ್ಧತೆ ನಡೆದಿದೆ. ತಿರುವುಗಳನ್ನು ಅಭಿವೃದ್ಧಿಪಡಿಸಿ ಬಸ್ ನಿಲ್ದಾಣಗಳನ್ನು ಸ್ಥಳಾಂತರ ಮಾಡೋಕೆ ಪೂರ್ವ ಪಾಲಿಕೆ, ದಕ್ಷಿಣ ನಗರ ಪಾಲಿಕೆಯ ಅಧಿಕಾರಿಗಳು ಸಜ್ಜಾಗಿದ್ದಾರೆ. ಇನ್ನು ಕೈಕೊಂಡ್ರಹಳ್ಳಿ ಜಂಕ್ಷನ್ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ಸೂಚಿಸಲಾಗಿದೆ. ಎಲಿಮೆಂಟ್ಸ್ ಅಪಾರ್ಟ್ಮೆಂಟ್ ಬಳಿ ಕಾಂಪೌಂಡ್ ಗೋಡೆ ತೆರವುಗೊಳಿಸಿ ಸಣ್ಣ ವಾಹನಗಳ ಸಂಚಾರಕ್ಕೆ ಅನುವು ಮಾಡಿಕೊಡುವುದು ಮತ್ತು ಖಾಲಿ ಜಾಗದಲ್ಲಿ ಬಸ್ ಬೇ ನಿರ್ಮಿಸಲು ಚರ್ಚಿಸಲಾಗಿದೆ. ಸಂಚಾರಿ ಪೊಲೀಸರು ಕೂಡ ಒಂದಷ್ಟು ಶಿಫಾರಸು ಮಾಡಿದ್ದಾರೆ. ಸಂಚಾರ ದಟ್ಟಣೆ, ವಾಹನಗಳ ಸುಗಮ ಸಂಚಾರಕ್ಕೆ ಏನು ಪರಿಹಾರ ಕ್ರಮಗಳನ್ನ ಟ್ರಾಫಿಕ್ ಪೊಲೀಸರು ಸೂಚಿಸಿದ್ದಾರೆ ಅಂತ ನೋಡೋದಾದ್ರೆ, ಸುಗಮ ಸಂಚಾರಕ್ಕೆ ಕ್ರಮ: ಇಬ್ಬಲೂರಿನ ಮಣಿಪಾಲ್ ಕೌಂಟಿ ಬಳಿ ಚರಂಡಿ ನಿರ್ಮಾಣ, ಅಗರ ಕೆರೆ ಬಳಿಯ ಸರ್ವಿಸ್ ಮತ್ತು ಮುಖ್ಯ ರಸ್ತೆ ಅಭಿವೃದ್ಧಿ, ಅಗರ ಟು ಆನೆಪಾಳ್ಯ ಅಪಘಾತ ವಲಯಗಳಲ್ಲಿ ಕ್ರಮ, ಕಸವನಹಳ್ಳಿ ರಸ್ತೆಯಲ್ಲಿ ಮೀಡಿಯನ್ ಅಳವಡಿಕೆ, ಝೀಬ್ರಾ ಕ್ರಾಸಿಂಗ್, ಕಸವನಹಳ್ಳಿ ರಸ್ತೆಯಲ್ಲಿ ಸಿಗ್ನಲ್ ಮಾಹಿತಿ ಫಲಕ, ಸಿಲ್ಕ್ಬೋರ್ಡ್ ಜಂಕ್ಷನ್, ಇಬ್ಬಲೂರು ಮಣಿಪಾಲ ಆಸ್ಪತ್ರೆ ಜಂಕ್ಷನ್, ಬನ್ನೇರುಘಟ್ಟ ರಸ್ತೆಯ ರಾಜಕಾಲುವೆಗಳಲ್ಲಿ ಹೂಳೆತ್ತಲು ಸೂಚನೆ. ಔಟರ್ ರಿಂಗ್ ರೋಡ್ನಲ್ಲಿ ಟ್ರಾಫಿಕ್ ನಿಯಂತ್ರಣಕ್ಕೆ ಹಲವು ಕ್ರಮ ಜಾರಿ ಮಾಡಲಾಗ್ತಾ ಇದೆ. ಇದರ ಕಾರ್ಯರೂಪ ಹೇಗಿರಲಿದೆ ಕಾದು ನೋಡಬೇಕಿದೆ. ಲೋಕೇಶ್ ಕೂಡುಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.